ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕರಿಯಪ್ಪ DVG ವಾಯ್ಸ್ ದಾವಣಗೆರೆ. ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಜಗಳೂರು ತಾಲೂಕು ಬಿಳಿಚೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ 24 ಗುಂಟೆ ಜಮೀನನ್ನು ಸುಮಾರು 65ರಿಂದ 70 ವರ್ಷಗಳ ಕಾಲ ಶೆಟ್ಟರ ಕುಟುಂಬ ಅಂದರೆ ಪರಮೇಶಪ್ಪ ಆಗಿರ್ಬೋದು, ಕೊಟ್ರೇಶಿ ಆಗಿರ್ಬೋದು, ಪ್ರಕಾಶ್ ಅವರಾಗಿರ್ಬೋದು, ಇವ್ರು ಮೂವರು ಸೇರಿ ಅಲ್ಲಿರ್ತಕ್ಕಂಥ ಜನರಿಗೆ ಯಾವುದೋ ಒಂದು ಫೇಕ್ ಡಾಕ್ಯುಮೆಂಟ್ಸ್ ತೋರಿಸಿ, ಅಂದರೆ 151/1ರಲ್ಲಿ ಗ್ರಾಮ ಠಾಣೆ ಸೇರಿರ್ತಕ್ಕಂಥ ಜಾಗವನ್ನ ಮಳಿಗೆ ಕಡಿಸಿ ಬಾಡಿಗೆಗೆ ಬಿಟ್ಟಿರ್ತಾರೆ. ಇದು ಊರಿನ ಗ್ರಾಮಸ್ಥರಿಗೆ ಗೊತ್ತಿದ್ರೂ ಸಹ ಅವ್ರಿಗೆ ಹೇಳಿದ್ರೆ ಅವರಿಗೆ ಆವಾಜ್ ಹಾಕಿ ಇಷ್ಟು ದಿನಗಳ ಕಾಲ ಅದನ್ನ ಮಾಡ್ಕೊಂತ ಬಂದಿದ್ದಾರೆ. 1964-65 ಇಸ್ವಿಯಿಂದಲೂ ಅವ್ರು ಮಾಡ್ಕೊಂತ ಬಂದಿದ್ದಾರೆ. ಅದಕ್ಕಿಂತ ಮುಂಚೆಯಿಂದಲೂ ಮಾಡಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನಾನು ಗ್ರಾಮ ಠಾಣ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಗ್ರಾಮ ಠಾಣಕ್ಕೆ ಇವ್ರು ಕೊಟ್ಟಿದ್ದಾರಂತೆ ಆ ಒಂದು 151/1. ನಾನು ಹೇಳ್ತಾ ಇರೋದು 151/1 ಗ್ರಾಮ ಸ್ವಾಧೀನಕ್ಕೆ ಸೇರಿರ್ತಕ್ಕಂಥ ಜಾಗವನ್ನ ಇವ್ರು ಕೊಡ್ಲಿಕ್ಕೆ ಯಾರು? ಯಾಕೆಂದ್ರೆ ಅದಿರೋದೇ ಗ್ರಾಮ ಠಾಣ ವ್ಯಾಪ್ತಿಯಲ್ಲಿ. ಅದು ಗ್ರಾಮ ಠಾಣ ಬಂದಿರೋದು ಯಾವಾಗ? 2013ರಲ್ಲಿ. ಇವ್ರು ಹೇಳ್ತಿರೋದು 1964-65 ಇಸ್ವಿಗೆ ಗ್ರಾಮ ಠಾಣಕ್ಕೆ ಬಿಟ್ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಇವ್ರ ಪ್ರಶ್ನೆಗೆ ಉತ್ತರ ಅಲ್ಲೇ ಇದೆ. ಯಾಕೆಂದ್ರೆ ಅವ್ರು ಹೇಳ್ತಕ್ಕಂಥದ್ದು ಸುಳ್ಳು ಅಂತ. ಆದ್ರೆ ಜನರು ಯಾವ ರೀತಿ ಮೋಸ ಹೋಗಿದ್ದಾರೆ ಅಂತ ಹೇಳಿದ್ರೆ, ನಾನು ನಿಮ್ಗೊಂದು ಡಾಕ್ಯುಮೆಂಟ್ಸ್ ತೋರಿಸ್ತೀನಿ ಇವಾಗ. ಆ ಡಾಕ್ಯುಮೆಂಟ್ಸ್ ಅಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, 151/2ರಲ್ಲಿ ಸೇಮ್ ಇವ್ರದೇ ಆಸ್ತಿ ಇರುತ್ತೆ. 1 ಎಕರೆ 4 ಗುಂಟೆನ ಇರುತ್ತೆ. ಅದರಲ್ಲಿ ಏನ್ ಮಾಡಿದ್ದಾರೆ, ಕೆಳಗಡೆಗೆ ಒಂದು ಜೀನಿನ ಮನೆ ಹಾಗೆ ಒಂದು ಕೊಳವೆ ಬಾವಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಅವತ್ತಿನ ಲೋಫರ್ ಯಾವನಿದ್ದ ಅಧಿಕಾರಿ ಗೊತ್ತಿಲ್ಲ, ಆ ಅಧಿಕಾರಿ ಮಾಡಿಕೊಟ್ಟಿದ್ದಾನೆ. ಅಂದ್ರೆ 151ರಲ್ಲಿರ್ತಕ್ಕಂಥದ್ದು ಗ್ರಾಮ ಸ್ವಾಧೀನ, ಅದೇ 151/2ರಲ್ಲಿರ್ತಕ್ಕಂಥದ್ದು ಅವ್ರ ಸ್ವಂತ ಜಮೀನು. ಎಷ್ಟು ಡಿಫ್ರೆನ್ಸ್ ಇದೆ. ಆದ್ರೆ ಇಲ್ಲಿ ಆ ಊರಿನ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು ಒಂದೇ, ಸಿಂಪಲ್. ಅವ್ರು ಹೇಳ್ತಾ ಇರೋದು, ಇಷ್ಟು ವರ್ಷಗಳ ಕಾಲ ಅವ್ರು ಮಾಡ್ಕೊಂಡಿದಾರಲ್ಲ, ಕೊಟ್ರೇಶಿ, ಪರಮೇಶಪ್ಪ, ಪ್ರಕಾಶ್ ಅವರು ನಮ್ಮ ಪಂಚಾಯಿತಿಗೆ ಇಷ್ಟು ಅಂತ ಅಮೌಂಟ್ ಕಟ್ಟಿ ದಂಡ ಕಟ್ಟಬೇಕು. PDO ಇರ್ತಕ್ಕಂಥವ್ರು ಬಹಳ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ತಾಲೂಕ್ ಸರ್ವೆ ಹುಸೇನ್ ಅವರಿಗೂ ನಾನು ಈ ಸಮಯದಲ್ಲಿ ಕೃತಜ್ಞತೆ ಹೇಳ್ತೀನಿ. ಅದೇ ರೀತಿಯಾಗಿ ಇಒ ಕೆಂಚಪ್ಪನವರು, ಜಗಳೂರು ಇಒ ಕೆಂಚಪ್ಪನವರು ಸಹ ಬಹಳ ಒಂದು ಅದ್ಭುತವಾಗಿ ನನಗೆ ಗೈಡ್ಲೈನ್ಸ್ ಕೊಟ್ಟು, ಆದಷ್ಟು ಅಂದರೆ ಅಲ್ಲಿಗೂ ಹೆಚ್ಚು ಕಮ್ಮಿ 3 ತಿಂಗಳಾಯಿತು ನಾನು ಅರ್ಜಿ ಕೊಟ್ಟು, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಸಮೇತ. ಆದರೂ ಏನೋ ಸತ್ಯ ಲೇಟಾಗಿದ್ರೂ ಲೇಟೆಸ್ಟಾಗಿ ಗೆಲ್ಲುತ್ತೆ ಅನ್ನೋದಕ್ಕೆ. ಆದರೆ ಇಲ್ಲಿ ಬಂದಿರತಕ್ಕಂಥದ್ದು ನಿನ್ನೆ, ಅಂದರೆ 21ನೇ ತಾರೀಕು 11ನೇ ತಿಂಗಳಿಗೆ ಅವ್ರದ್ದೇನೋ ಬಂತು ಗ್ರಾಮ ಠಾಣ ಸ್ವಾಧೀನಕ್ಕೆ. ಬಟ್ ಇಷ್ಟು ವರ್ಷಗಳ ಕಾಲ ಮಾಡ್ಕೊಂಡು ತಿಂದಿದಾರಲ್ಲ ಇವರು. ಅದಕ್ಕೆ ಗ್ರಾಮಸ್ಥರೆಲ್ಲರೂ ಸೇರಿ ಎಷ್ಟು ಲಕ್ಷ ಹೇಳ್ತಾರೋ ಏನು ಹೇಳ್ತಾರೋ ಗೊತ್ತಿಲ್ಲ, ಅಷ್ಟು ಸಹ ಕೊಟ್ಟು ಅವರಿಗೆ ಶರಣಾಗಬೇಕು. ಅಂದರೆ ನಾನು ಮಾಡಿದ್ದು ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೋಬೇಕು. ಅವರು ಇನ್ನೂ ಏನೇನು ಮಾಡಿದ್ದಾರೆ ಅಂತ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ನಮಸ್ಕಾರ.